ಇನ್ನು ಮಂಗಳೂರಿನಲ್ಲಿ ಅನ್ವರ್ ಮಾಣಪಾಡಿ ಮಾತಾಡಿದ್ದಾರೆ. ಕಾಂಗ್ರೆಸ್ನವರ ಆಫರ್ ಬಗ್ಗೆ ವಿಜೇಂದ್ರ ಹೇಳಿದ್ದು ನಿಜ. ಸೊ ಇದನ್ನ ಅನ್ವರ್ ಮಾಣಪಾಡಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಟಿವಿ9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರುವಂತಹ ಅನ್ವರ್ ಮಾಣಪಾಡಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಕ್ಲೋಸ್ ಮಾಡೋದಕ್ಕೆ ಕೋಟಿ ಕೊಡೋದಕ್ಕೆ ಮುಂದಾಗಿದ್ರು. ಸಿದ್ಧರಿದ್ರಲ್ವಾ, ಅದನ್ನ ತೆಗೆದುಕೊಂಡು ಸುಮ್ಮನೆ ಇರಿ ಅಂತ ಬಿವೈ ವಿಜೇಂದ್ರ ಹೇಳಿದ್ರು. ನೀವು ಇಷ್ಟು ಸಮಯ ಹೋರಾಟ ಮಾಡಿ ಕಷ್ಟದಲ್ಲಿದ್ದೀರಿ, ಹೀಗಾಗಿ ಏನಾದ್ರೂ ಆಗತ್ತೆ, ಅವರು ಒಂದು ನಂಬರ್ಸ್ ಕೊಡಬಹುದು ಅಂತ ಕೂಡ ಹೇಳಿದ್ರು. ಆದ್ರೆ ಆಗ ನನಗೆ ಕೋಪ ಬಂದಿತ್ತು, ನಾನು ಅವರಿಗೆ ಬೈದೆ ಅಂತ ಹೇಳಿ ಟಿವಿ9 ಜೊತೆಗೆ ಮಾತಾಡಿದ್ದಾರೆ. ಟಿವಿ9 ಜೊತೆಗೆ ಅನ್ವರ್ ಮಾಣಪಾಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಾವು ಪ್ರತಿನಿಧಿ ಪೃಥ್ವಿರಾಜ್ ಜೊತೆಗೆ ಅನ್ವರ್ ಮಾಣಪಾಡಿ ಏನೇನೆಲ್ಲ ಹೇಳಿದ್ದಾರೆ ಬನ್ನಿ. ಪ್ರಿಯಾಂಕಾ ಖರ್ಗೆ ಅವರು ಕೆಲವೊಂದು ವಿಡಿಯೋಗಳನ್ನ ಹೊರಬಿಟ್ಟಿದ್ದಾರೆ, ನೀವು ಹೇಳಿರುವಂಥದ್ದು, ಇದಕ್ಕೆ ಏನು ರಿಯಾಕ್ಷನ್ ಕೊಡ್ತೇವೆ? ಒಂದು ಹೇಳ್ತೇನೆ ನಾನು, ಎಲ್ಲದನ್ನು ಬಹಳ ದೊಡ್ಡ ಒಂದು ಕಳ್ಳರ ಪಕ್ಷ ಇದ್ದರೆ ಅದು ಕಾಂಗ್ರೆಸ್. ನಿನ್ನೆ ಹೇಳಿದ್ದು, ನಿನ್ನೆ 150 ಕೋಟಿ, ಇವತ್ತು 150 ಕೋಟಿ ವಿಷಯನೇ ಇಲ್ಲ. ಹೌದು, ಒಂದು ಕಡೆ ನಾನು ಸಿಕ್ಕಾಪಟ್ಟೆ ಕ್ರೋಧಗೊಂಡು ನಾನು ವಿಜೇಂದ್ರ ಮೇಲೆ ಕೂಡ ಕಿಡಿಕಾರಿದ್ದೇನೆ. ಯಾಕೆಂತ ಹೇಳಿದರೆ ಭಾಳಷ್ಟು ಸಂದರ್ಭದಲ್ಲಿ ಅದು ನಮ್ಮ ಸರ್ಕಾರ ಇದ್ದಾಗ ಇದನ್ನು ಯಾಕೆ ಮಂಡಿಸುವುದಿಲ್ಲ ಅಂತೇಳಿ ನಾನು ವಿಜೇಂದ್ರ ಕೇಳ್ಕೊಂಡು ಇದು ಮಂಡನೆ ಮಾಡಿದ್ರೆ ಸರಿ ಹೋಗುತ್ತೆ ಎಂದು ಹೇಳಿದೆ ನಾನು. ಆದರೆ ಮಂಡನೆ ಆಗಲಿಲ್ಲ. ಅದರ ನಂತರ ಈ ಒಂದು ಡಿಸ್ಕಷನ್ ಆದ ನಂತರ ನಂದು ಮತ್ತು ವಿಜೇಂದ್ರ ನಂತರ ತಕ್ಷಣ ಯಡಿಯೂರಪ್ಪ ಮಂಡನೆ ಮಾಡಿದರು. ನಾನು ವಿಜೇಂದ್ರ ಅವರು ನಂತರ ಒಮ್ಮೆ ಹೇಳಿದರು, ನೀವು ಭಾಳ ನೊಂದಿದ್ದೀರಾ, ಕಷ್ಟಪಡ್ತಿದ್ದೀರಾ, ನೀವು ಫಿನಾನ್ಷಿಯಲಿ ಅನ್ಸೌಂಡ್ ಆಗಿದ್ದೀರಾ, ಅದಕ್ಕೆ ಏನಾದರೂ ಒಂದು ಸಂಖ್ಯೆ ಹೇಳಿ, ಅದಕ್ಕೆ ಅದು ಕೊಡಲಿಕ್ಕೆ ಅವ್ರು ತಯಾರಿದ್ದಾರೆ ಅಂತೇಳಿ ಅಂತ ಹೇಳಿದರು. ಆಮೇಲೆ ನಂಗೆ ಗೊತ್ತಾಯಿತು, ಅವರು ನನ್ನ ಈ ವಾಸ್ ಟೆಸ್ಟಿಂಗ್ ನನ್ನನ್ನು ಟೆಸ್ಟ್ ಮಾಡ್ತಿದ್ದೆ ಅಂತೇಳಿ ಗೊತ್ತಾಯ್ತು ನನಗೆ. ಅದು ಅಷ್ಟು ಹೇಳಿದ್ದಕ್ಕೆ ನಾನು ಸಿಕ್ಕಾಪಟ್ಟೆ ಕೋಪಗೊಂಡು ಅವಳದು ಮಾಡಿದ್ದೆ. ಆಗ ಅವಳು ಇಲ್ಲೆಲ್ಲಪ್ಪ, ನಾನು ಕೇಸ್ ಟೈಟ್ ಮಾಡಲಿಕ್ಕೋಸ್ಕರ ಇದೆಲ್ಲ ಕೇಳಿದೆ, ನಾನು ಕೇಸ್ ಟೈಟ್ ಮಾಡ್ತೀನಿ ಹೇಳಿ ಹೋದರು ಅವರು. ಇಟ್ಸ್ ಅಂಡರ್ಸ್ಟುಡ್. ಅವರೇ ಕೊಡಬೇಕಾಗುತ್ತೆ. ವಿಜೇಂದ್ರ ಅವರು BJP-ಅವ್ರನ್ನಾಗೆ ಯಾಕೆ ಕೊಡಬೇಕು? ಅವ್ರು ಯಾವ ಇದರಲ್ಲೂ ಇಲ್ಲ. ಖಂಡಿತ ಕಾಂಗ್ರೆಸ್ ಅವರೇ, ಮತ್ತೆ ಯಾರು ಇಲ್ಲ. 2,30,000 ಕೋಟಿ ಗುಳುಂಕು ಮಾಡಿದವರು ಕಾಂಗ್ರೆಸ್ನವರೇ. ಯಾಕೆ ಅವರು ಅಷ್ಟು ಹದಗೆಟ್ಟು ಮಾತಾಡ್ತಾರೆ? ನಿನ್ನೆ ಹೇಳಿದ್ರಲ್ಲ, CBI ಕೊಡ್ತೀನಿ, ಕೊಡಲಿ. CBI ಕೊಡ್ಬೋತಾರೆ, ಯಾಕೆ ಕೊಡಲಿಲ್ಲ? ವಿಜೇಂದ್ರ ಅವರು ಇಂಥವ್ರಂತ ಹೇಳಿಲ್ಲ. ಒಂದು ಸಂಖ್ಯೆ ಹೇಳಿದ್ರೆ ಅದು ನಿಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಒಂದು ಯಾಕಂದರೆ ಆ್ಯಕ್ಚುಲಿ ಹಿ ವಾಂಟೆಡ್ ಟು ನೋ ನನ್ನ ಸ್ಟ್ಯಾಂಡ್ ಅಂತ ಹೇಳಿ. ದಟ್ಸ್ ವಿಜೇಂದ್ರ ಆಸ್ಟ್ ಮೀ ಸಚ್ ಕ್ವೆಶ್ಚನ್ಸ್. ನಾನು ಮಾತ್ರ ಯಾರಿಗಾದರೂ ಈ ನನ್ನ ರಿಪೋರ್ಟಿನ ನನ್ನ ವರದಿಗೆ ತಡೆಯೊಡ್ಡಿದ್ರೆ ಅಥವಾ ನಿರ್ಲಕ್ಷಿಸಿದರೆ ನಾನು ಸಿಕ್ಕಾಪಟ್ಟೆ ಕೋಪಗೊಂಡು ಕಿಡಿಗಾರ್ತಾ ಇರ್ತೇನೆ. ನಾನು ಯಾವಾಗ ಅವರು ಹಾಗೆ ಹೇಳಿದ್ರೆ ವಿಜೇಂದ್ರ ಮೇಲೆ ಕೂಡ ಹರಿಹಾರಿದೆ ನಾನು. ಆಗ ಅದಕ್ಕೆಲ್ಲಪ್ಪ ನಾನು ಕೇಸ್ ಟೈಟ್ ಮಾಡಲಿಕ್ಕೋಸ್ಕರ ಈ ಪ್ರಶ್ನೆ ಕೇಳಿದ್ದಾನು, ಕೇಸ್ ಟೈಟ್ ಮಾಡ್ತೀನಿ ಅಂತ ಹೇಳಿ ಹೋದರು ಅವರು. ನಾನು ಅದಕ್ಕೆ ನನ್ನ ಸಿಟ್ಟಿನ ಕೋಪದಲ್ಲಿ ನಾನು ಅದಕ್ಕೆ ಅವರು ನಿರ್ಲಕ್ಷಿಸಿ ಹೋದರೆ ಎಂದು ತಿಳ್ಕೊಂಡು ಹಾಗೆ ಮಾತಾಡಿದ್ದೆ. ನಾನು 1-2 ದಿವಸ ಕಳೆದ ಮೇಲೆ ನನಗೆ ಗೊತ್ತಾಯಿತು ಇದು ಜಸ್ಟ್ ಇದು ಮಾಡಿದೆ ಅಂತೇಳಿ. ಅಷ್ಟರೊಳಗೆ ನಾನು ಹೇಳಿಕೆ ಕೊಟ್ಟಾಗಿತ್ತು. ಹೇಳಿಕೆಗಳು ಅಷ್ಟು ಕೊಟ್ಟಾಗಿತ್ತು ನಾನು. ಆಗ ಅವರು ನನ್ನನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋದು ಅಂತ ಹೇಳಿ ಸರಿನಾ? ಹೌದು. ನೀವು ಹೇಳ್ತೀವಿ, ಈಗ ನೀವು ಅದನ್ನು ಡೈಸೆಕ್ಟ್ ಮಾಡಿದ್ದು ಕರೆಕ್ಟ್ ಆಗಿದೆ. ಆದರೆ ಅಷ್ಟರೊಳಗೆ ನನ್ನ ಈ ಕೋಪದಿಂದ, ಈ ಕ್ರೋಧದಿಂದ ನನಗೆ ಕೆಲವು ಕಡೆ ಇದು ಹೇಳಿಕೆ ಕೊಟ್ಟಾಗ್ಬಿಟ್ಟಿದೆ. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು. ಇನ್ನು 150 ಕೋಟಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಮೂರ್ಖ ನಂಬ್ತಾನೆ? ಅವ್ರ ಹೇಳಿಕೆ ನಂಬ್ಕೊಂಡು ಸಿಎಂ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಜೇಂದ್ರ ಕಿಡಿಕಾರಿದ್ದಾರೆ. ಅವರು ಪ್ರಾಮಾಣಿಕರಿದ್ರೆ ನನ್ನ ಮೇಲೆ ಬಂದಿರುವಂತಹ ಆರೋಪ ಏನಿದೆಯಲ್ಲ, ಮಾಣಿಪಾಡಿ ವರದಿ, ಮುಡಾ ಹಗರಣ, ಇದೆಲ್ಲವನ್ನೂ ಸೇರಿಸಿ CBI ತನಿಖೆಗೆ ಕೊಡ್ಲಿ. ಸಿಎಂಗೆ ನಾನು ಈ ಸವಾಲ್ ಹಾಕ್ತಾ ಇದ್ದೀನಿ ಅಂತ ಹೇಳಿ ವಿಜೇಂದ್ರ ನೇರವಾಗಿ ಮಾತಾಡಿದ್ದಾರೆ. ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ಮಾತಾಡ್ಸಿದ್ದಾರೆ ವಿಜೇಂದ್ರ ಅವರನ್ನ. ಏನ್ ಹೇಳಿದರೆ ಬನ್ನಿ ನೋಡಿ. ಟಿವಿ9 ಜೊತೆ ಇದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಿಕಾರಿಪುರ ಶಾಸಕ BY ವಿಜೇಂದ್ರ ಅವರು. ವಿಜೇಂದ್ರ ಅವರೇ, ಇಡೀ ವಕ್ಫ್ ಹೋರಾಟ 2-3 ದಿನಗಳ ಹೋರಾಟದಲ್ಲಿ ಸದನ ಚರ್ಚೆಯಾದ ಬಳಿಕ ಈಗ ನಿಮ್ಮ ಕೇಂದ್ರೀಕೃತವಾಗಿ ಬಂದಿದೆ. ನಿಮ್ಮ ಅನುಪಸ್ಥಿತಿಯಲ್ಲಿ ಸಚಿವರು ಮತ್ತು ಸರ್ಕಾರ ಮಾಡಿರುವಂತಹ ಆರೋಪ ನಿಜಾನ? ಅದು ಎಷ್ಟು ಮಟ್ಟಿಗೆ ನಿಜ ಅಥವಾ ನಿಜ ಅಲ್ವಾ? ಪ್ರಿಯಾಂಕಾ ಖರ್ಗೆ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಕ್ಫ್ನಲ್ಲಿ ಆಗಿರ್ತಕ್ಕಂಥ 1 ಲಕ್ಷ ಕೋಟಿಗೂ ಹೆಚ್ಚು ಹಗರಣ ಹಿಂದೆ ನಡೆದಿದೆ 16 ವರ್ಷದಲ್ಲಿ. ಆ ಹಗರಣವನ್ನು ಯಾರು ಮಾಡಿರೋರು?
ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಪುಡಾರಿಗಳು ಇವತ್ತು ಅವರ ಚಿತ್ರವನ್ನು ಕೂಡ ತೋರಿಸಿದೆ, ಯಾರ್ಯಾರು ಹಗರಣದಲ್ಲಿದ್ದಾರೆ ಅಂತೇಳಿ. ಬಹುಶಃ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ಯಾರ್ಯಾರ ಹೆಸರು ಉಲ್ಲೇಖ ಆಗಿದೆ ಚೆನ್ನಾಗಿ ಗೊತ್ತಿದೆ. ಅವ್ರು ಮಾಡಿರ್ತಕ್ಕಂಥ ಹಗರಣವನ್ನು ಮುಚ್ಚಾಕೋದಕ್ಕೆ ವಿಜೇಂದ್ರ ಅವ್ರಿಗೆ 150 ಕೋಟಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಮೂರ್ಖರು ನಂಬ್ತಾರೆ? ಇವತ್ತು ಇಂಥ ಹೇಳಿಕೆಯನ್ನ ಆಧಾರವಾಗಿಟ್ಕೊಂಡು ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ನನ್ನ ವಿರುದ್ಧ ಹೇಳಿಕೆ ಕೊಡ್ತಾರೆ, ಸಿಬಿಐ ತನಿಖೆ ವಹಿಸಲಿ ಪ್ರಧಾನಮಂತ್ರಿಗಳು ಅಂತ ಹೇಳ್ತಾರೆ ಅಂತಂದ್ರೆ, ನಾನು ಇವತ್ತು ಸದನದಲ್ಲಿ ನಾನು ಮಾತನಾಡಿದ್ದೇನೆ. ಇವತ್ತೇನು ಸದನದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಖರ್ಗೆ ಅವರು ಹೇಳಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಸದನದಲ್ಲಿ ನಾನು ಹೇಳಿದ್ದೇನೆ, ಮುಖ್ಯಮಂತ್ರಿಗಳೇ ಏನು ಸಿಬಿಐ ತನಿಖೆ ವಹಿಸಲಿ ಅಂತೇಳಿ ತಾವು ಹೇಳಿದ್ದೀರಿ ಹೇಳಿಕೆ, ಅದನ್ನು ಸ್ವಾಗತ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ನನ್ನ ಮೇಲೆ ಇರ್ತಕ್ಕಂಥ 150 ಕೋಟಿ ಹಗರಣ ಆರೋಪ ನೀವೇನು ಮಾಡಿದ್ದೀರಿ, ಜೊತೆಲಿ ಅನ್ವರ್ ಮಾನಪ್ಪಡಿ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್, ವಕ್ಫ್ನಲ್ಲಿ 1 ಲಕ್ಷ ಕೋಟಿಗೂ ಹೆಚ್ಚು ಒಂದು ಭ್ರಷ್ಟಾಚಾರ ಆಗಿದೆ. ಅದರ ಬಗ್ಗೆ ಹಿಂದಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಉಪಲೋಕಾಯುಕ್ತರು ಕೊಟ್ಟು ತನಿಖೆಯನ್ನು ಕೂಡ ಮಾಡಿಸಿದ್ದಾರೆ, ಸಮಗ್ರ ವರದಿನೂ ಕೂಡ ಇದೆ. ಆದರೆ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ವರದಿಯನ್ನ ತಿರಸ್ಕಾರ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ. ನಾನು ಹಾಗಾಗಿ ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೊತ್ತು ಸವಾಲನ್ನ ಹಾಕ್ತಾ ಇದ್ದೇನೆ, ನೀವು ಪ್ರಾಮಾಣಿಕರೇ ಆಗಿದ್ರೆ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪ ಅನ್ವರ್ ಮಾನಪ್ಪಡಿ ವರದಿಯಲ್ಲಿರ್ತಕ್ಕಂಥ ಒಂದು ರಿಪೋರ್ಟ್ ವರದಿ ಏನಿದೆ, ಜೊತೆಗೆ ತಾವೇನು ಪ್ರಾಮಾಣಿಕರಿದ್ದೀರಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೇನು ಮೂಢ ಭ್ರಷ್ಟಾಚಾರ ಬಂದು ಇವತ್ತು ಆರೋಪ ಬಂದು ನಿವೇಶನಗಳನ್ನ ಹಿಂದಿರುಗಿಸಿದ್ದೀರಿ, ಕದ್ದ ಮಾಲನ್ನ ಹಿಂದಿರುಗಿದ ತಕ್ಷಣ ಏನು ನೀವು ಪ್ರಾಮಾಣಿಕರಾಗೋದಿಲ್ಲ. ಹೇಗೆ ಅಕ್ರಮ ಆಗಿದೆ ಅಂತೇಳಿ, ಯಾವ ರೀತಿ ರಾಜ್ಯಕ್ಕೆ ಮೋಸ ಆಗಿದೆ, 5,000 ಕೋಟಿಗೂ ದೊಡ್ಡ ಹಗರಣ, ಮೂಢ ಹಗರಣ, ಇದ್ರ ಬಗ್ಗೆನೂ ಕೂಡ ಸಿಬಿಐ ತನಿಖೆ ಕೊಡ್ಲಿ. ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ. ಸಿಬಿಐ ತನಿಖೆಗೆ ವಹಿಸಲಿ ಪ್ರಧಾನಮಂತ್ರಿಗಳು ಅಂತೇಳಿ ಸಿಬಿಐ ಬಗ್ಗೆ ಎಷ್ಟೊಂದು ವಿಶ್ವಾಸ ಬಂದಿದೆ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ಕೊಡ್ಲಿ ಸಿಬಿಐ ತನಿಖೆಗೆ. ಸದನದಲ್ಲಿ ಮಾಡಿದಂತ ಆರೋಪ ನೀವು ಬೆಂಗಾವಲು ಪಡೆಯೊಂದಿಗೆ ಹೋಗಿ ಅವರಿಗೆ ಅವರ ಅನ್ವರ್ ಮಾಣಿ ಪಡೆಯವ್ರನ್ನ ಭೇಟಿ ಮಾಡಿದ್ದೀರಿ ಅನ್ನೋಂಥದ್ದು. ನೀವು ಯಾವತ್ತಾದ್ರೂ ಅನ್ವರ್ ಮಾಣಿ ಪಡೆಯವ್ರನ್ನ ಭೇಟಿ ಮಾಡಿದ್ದೀರಾ ಅನ್ನೋ ಸದನದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿದಂತ ಆರೋಪ. ಪ್ರಿಯಾಂಕಾ ಖರ್ಗೆ ಅವರಿಗೆ ಒಬ್ಬ ಜವಾಬ್ದಾರಿತ ಸಚಿವರು ಬೇಜವಾಬ್ದಾರಿಯಿಂದ ಮಾತನಾಡಬಾರ್ದು. ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಇದ್ರ ಬಗ್ಗೆನೂ ಫಸ್ಟ್ ಸ್ಪಷ್ಟೀಕರಣ ನೀಡಿ. ಇಲ್ಲ ಅಂತ ನಿಮ್ಮ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡಿ, ಇಲ್ಲ ಕ್ಷಮಾಪಣೆ ಕೇಳಿ, ಇಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲವನ್ನು ಕೂಡ ಸಿಬಿಐಗೆ ವಹಿಸಿ, ಯಾವ್ದಾರೋ ಒಂದು ಮಾಡಿ. ಈ ರೀತಿ ಹಿಟ್ ಅಂಡ್ ರನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಯಾವತ್ತೂ ಕೂಡ ಅವ್ರನ್ನ ನಾನ್ಯಾಕೆ ಅವನ ಹೇಳಿಕೆ ಮೇಲೆ ನಾನು ಹೇಳಿಕೆ ಕೊಡ್ಲಿ, ತನಿಖೆ ಮಾಡಲಿ ಅದ್ರ ಬಗ್ಗೆ ಎಲ್ಲವೂ ಕೂಡ. ಮುಖ್ಯಮಂತ್ರಿಗಳು ಕೂಡ ಸಚಿವರ ಹೇಳಿಕೆಯನ್ನು ಬೆಂಬಲಿಸಿರುವಂತದ್ದು. ಈಗ ಅದಕ್ಕೆ ಹೇಳ್ತಾ ಇದೀನಲ್ಲ, ಮೂಡಾದು ಸಿಬಿಐ ತನಿಖೆ ಕೊಡಿ, ಅನ್ವರ್ ಮಾನಪ್ಪಡಿ ಅವರ ವರದಿಯನ್ನು ಕೂಡ ತನಿಖೆ ಕೊಡಿ, ವಿಜೇಂದ್ರ ಮೇಲೆ ಬಂದಿರತಕ್ಕಂಥ ಆರೋಪ ಬಗ್ಗೆನೂ ಸಿಬಿಐ ತನಿಖೆ ಕೊಡಿ, ನಾನು ವೆಲ್ಕಮ್ ಮಾಡ್ತೇನೆ. ಥ್ಯಾಂಕ್ ಯು. ಈಗ ರಾಜ್ಯ ಸರ್ಕಾರ ರಾಜ್ಯದ ತನಿಖಾ ಸಂಸ್ಥೆಯಿಂದ ತನಿಖೆಗೆ ಮುಂದಾದ್ರೆ ನೀವು ರೆಡಿ ಇದ್ದೀರಾ? ಮುಖ್ಯಮಂತ್ರಿಗಳ ಪಾಪ ಸಿಬಿಐ ತನಿಖೆ ಅಂತ ಹೇಳ್ತಿದ್ದಾರೆ, ನೀವ್ಯಾಕೆ ರಾಜ್ಯ ಸರ್ಕಾರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಿಬಿಐ ತನಿಖೆ ಕೊಡಿ ಅಂತೇಳಿ, ರಾಜ್ಯ ಸರ್ಕಾರ ತಗೊಂಡು ಏನ್ ಮಾಡ್ತೀರಿ? ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿ ವಿಜೇಂದ್ರ ಅವರ ಮಾತುಗಳು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಕಿರಣ್ ಹನಿಡ್ಕ, ಟಿವಿ9 ಬೆಳಗಾವಿ.